ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಅಣ್ಣಾರೈ ಪಾಟೀಲ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕೋರುತ್ತಾ. ಆತ್ಮೀಯ ರೈತ ಬಾಂಧವರೇ, ಇದು ಹತ್ತಿ ಒಂದು 6 ಫೀಟಿನ ಸಾಲ ಹಾಕಿ ನಾನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬೀಜ ನಾಟಿ ಮಾಡುವ ಪೂರ್ವದಲ್ಲಿ ಮತ್ತು ನಾಟಿ ಮಾಡಿದ ನಂತರ ಈಗ ಈ ಹತ್ತಿ ಒಳಗಡೆ ನಾನು ಈ ಟ್ರ್ಯಾಕ್ಟರ್ ಮುಖಾಂತರ ಒಂದು 3 ಸಲ ಎಡೆ ಹೊಡೆದಿದ್ದೀನಿ. ಆವಾಗ ಮಂದಿ ಸಾಕಷ್ಟು ಜನ ನನಗೆ ಭಾಳ ಅಂತರ ಆಯ್ತು ಅಂದಿದ್ರು. ಸಣ್ಣ ಹತ್ತಿ ಇದ್ದಾಗ ಅದು ಹಂಗೇನೋ ಕಂಡು ಬರೋಂಗಿಲ್ಲ. ಆಮೇಲೆ ಇದಕ್ಕೇನೈತಲ್ಲ 3 ಸಲ ಎಡೆ ಹೊಡೆದೀವಿ. ಈಗ 4ನೇ ಸಲ ಹೊಡಿತಿರೋದು ನಾನು. ಈಗ ಸ್ವಲ್ಪ ಜಾಗ ಕಡಿಮೆ ಆಗ್ಲಿಕತ್ತದ, ಯಾಕಂದ್ರೆ ಗಿಡ ಜಾಸ್ತಿ ಒಡತಾಗಿ ದೊಡ್ಡದಾಗ್ಯದ. ಈಗ ಗಿಡ ಒಂದಕ್ಕೊಂದು ಬೆಳೆದದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಳಗಡೆ ಇರತಕ್ಕಂಥ ಜಾಗ ಕಡಿಮೆ ಆಗ್ಯದ. ಈ ಅತಿ ಅಂತರ ಸಾಲಿಟ್ಟು ಹತ್ತಿ ನಾಟಿ ಮಾಡೋದ್ರಿಂದ ರೈತರಿಗೆ ಏನು ಉಪಯೋಗ ಅಂತಂದ್ರೆ, ಈಗ ಆಲ್ರೆಡಿ ನಾನು ಇದರಲ್ಲಿ ಎತ್ತಿಲೆ ಗಳೆ ಹೊಡಿಸ್ಬೇಕು, ಎಡೆ ಹೊಡಿಸ್ಬೇಕಾಗಿತ್ತಂದ್ರೆ ಇದ್ರ ಒಳಗಡೆ ನಾನು ಈಗ 4 ಸಾರಿ ತಂದರೂ ಒಂದು ಟೈಮಿಗೆ 2,000 ರೂಪಾಯಿ ಅಂದ್ರೆ 2,000 ರೂಪಾಯಿ ಆಯಿತು. ಈಗ ನನ್ನ ಟ್ರ್ಯಾಕ್ಟ್ರಲ್ಲೇ ಒಂದು 1.5 ತಾಸ್ನಾಗ, ಇದು 1.5 ತಾಸ್ನಾಗ 2 ಎಕರೆ ಹೊಡಿತೀನಿ ನಾನು. ಬೆಳೆಯೋದಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೊಡೆದ್ರು 1 ತಾಸು 1.5 ತಾಸ್ನಾಗ ಹೊಡಿತೀನಿ. ತಾಸಿಗೆ 600 ರೂಪಾಯಿ ತಂದ್ರೂ 6 ತಾಸು 6 3,600 ರೂಪಾಯಿ ಕೆಲಸ ಆಯ್ತಿದು. 2,000 ರೂಪಾಯಲ್ಲಿ 3,600 ಎಲ್ಲಿ. ಅದಕ್ಕೋಸ್ಕರ ಹತ್ತಿ ಬೆಳೀತಕ್ಕಂಥ ರೈತರು ಅಂತರ ಇಟ್ಟು ಬೆಳೆಯೋದ್ರಿಂದ ನೀವು ಒಳಗಡೆ ಮಧ್ಯದಾಗ ಬೇರೆ ಇನ್ನೊಂದು ಕ್ರಾಪ್ನು ಮಾಡ್ಕೋಬೋದು. ಮಾರ್ಕೆಟಿಂಗ್ ಸನಿ ಇರೋರು, ಈಗ ನಮ್ಮಂಥವ್ರು ದೂರ, ನಮ್ಗೆ ಯಾವುದೇ ಮಾರ್ಕೆಟ್ ತಾಲೂಕು ಮತ್ತು ಜಿಲ್ಲಾ ಯಾವುದೇ ಸಮೀಪ ಇಲ್ಲ ನಮ್ಗೆ. ಇಲ್ಲಿ ಕಾಯಿಪಲ್ಯ ಏನಾದರೂ ಇದ್ರ ಒಳಗಡೆ ಹತ್ತಿ ಶಾರ್ಟ್ ಫೀಲ್ಡಲ್ಲಿ ಬರ್ತಕ್ಕಂಥ ಕಾಯಿಪಲ್ಯ ಮಾಡಿಕೊಂಡು ಕೂಡ ಮಾಡ್ಬೋದು. ಈಗ ನಾವೇನದ ಇದು ಕಳೆ ನಿರ್ವಹಣೆಗಾಗಿ ಎತ್ತುಗೊಳ್ಳೆ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಯಾವ ಟೈಮಿಂಗಿಗೆ ಸಿಗೋಂಗಿಲ್ಲ, ಮತ್ತು ನಮ್ಮ ಟೈಮಿಗೆ ಆಗಲ್ಲತ್ತೇಳಿ ನಾವು ಅತಿ ಅಂತರ 6 ಫೀಟ್ ಇಟ್ಟು ಈ ಟ್ರ್ಯಾಕ್ಟರ್ ಮುಖಾಂತರ ಎಡೆ ಹೊಡೆದಿದ್ದೀನಿ. ಈಗ ಟ್ರ್ಯಾಕ್ಟರ್ ಮೇಲ್ಗಡೆ ನಿಂತು ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಅಂತರ ಇಟ್ಟು ಮಾಡಿದೆವು ಅಂದ್ರೆ ಎಲ್ಲಿ ನಿಮ್ಗೆ ಈಗ ಒಂದು ಹುಲ್ಲು ಕಡ್ಡಿನೂ ಕಾಣಂಗಿಲ್ಲ. ಸ್ವಲ್ಪ ಸಣ್ಣ ಬರ್ಲಾಗತ್ತದಂದ್ರೆ ನಾನು ಎಡೆ ಹೊಡೆದು ಬಿಟ್ಟಿದ್ದೀನಿ. ಇದೆಲ್ಲ ನೋಡ್ಕೋರಿ ಹೆಂಗದ ಅನ್ನೋದು. ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದ್ರ ಬಗ್ಗೆ ನೀವು ಕಮೆಂಟ್ಸ್ ಮಾಡಿರಿ. ಇದು ಇಳುವರಿ ಬಂದಮೇಲೆ ನಿಮ್ಗೆ ಹಾಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಈಗ ಮೊದಲಿಗೆ ಬೀಜ ಗೊಬ್ಬರ ಹಾಕಿ ಬರೀ ಸಾಲು ಬೋದ್ ಬಿಟ್ಟಿರೋದು ಮಾಡಿದ್ದೀನಿ. ಆಮೇಲೆ ಅದು ಹತ್ತಿ ಹಾಕಿದ್ದು ಮಾಡಿದ್ದೀನಿ. ಈಗ ಇದು ಪಾರ್ಟ್ 3 ಹಾಕಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅದನ್ನು ಕಮೆಂಟ್ ಮಾಡಿರಿ.